ಮೈಸೂರು ಸಿಲ್ಕ್ ಅಂದ್ರೇನು? ಮೈಸೂರು ರೇಷ್ಮೆ ಎಲ್ಲಿಂದ ಬರುತ್ತೆ? ಮೈಸೂರಿನಲ್ಲಿ ತಯಾರಾದ ರೇಷ್ಮೆ ನೂಲುಗಳಿಂದ ಮೈಸೂರಿನಲ್ಲೇ ಕೂತು ಆ ನೂಲಿನನ್ನ ಹೆಣೆದು ಸೀರೆಯನ್ನ ಮಾಡಿ ಅದನ್ನ ಮಾರ್ಕೆಟ್ ಕಳಿಸೋದನ್ನ ಮೈಸೂರು ಸಿಲ್ಕ್ ಅಂತ ಕರಿತೀವಿ. ಮೈಸೂರು ಸಿಲ್ಕ್ ಫ್ಯಾಕ್ಟರಿಯಲ್ಲಿದೆ, ಮೈಸೂರಲ್ಲಿದೆ, ಚನ್ನಪಟ್ಟಣದಲ್ಲಿದೆ. ಆ ನೂಲು ತೆಗೆಯುವಂತ ಉದ್ಯಮ ಎಲ್ಲಿದೆ? ಆ ನೂಲು ತೆಗೆದು ಮೈಸೂರು ರೇಷ್ಮೆ ಅಂತೀವಲ್ಲ, ಆ ನೂಲು ತೆಗೆದು ಕೊಡುವಂತ ಉದ್ಯಮ ಅದೆಲ್ಲಿದೆ? ಆ ಫ್ಯಾಕ್ಟರಿ ಇರೋದು ನರಸೀಪುರದಲ್ಲಿ. ಇಲ್ಲಿ ಈ ನರಸೀಪುರದ ಈ ಫ್ಯಾಕ್ಟರಿಯನ್ನ ಈಗ ಮುಚ್ಚಲಾಗ್ತಾ ಇದೆ. 1912ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ತಲಕಾಡು ಮತ್ತು ನರಸೀಪುರದಲ್ಲಿ 2 ಕಾವೇರಿ ಮತ್ತು ಕಪಿಲಾ ನದಿಗಳ ಸಂಗಮ ಕ್ಷೇತ್ರವಾದಂತ ಈ ನರಸೀಪುರದಲ್ಲಿ ಸಂಗಮ ಕ್ಷೇತ್ರದ ನೀರನ್ನ ತೆಗೆದುಕೊಂಡು ಈ ರೇಷ್ಮೆ ನೂಲನ್ನ ತೆಗೆಯುವುದರಿಂದ ರೇಷ್ಮೆ ಸೀರೆ ಸೂರ್ಯ ಚಂದ್ರ ಇರೋವರೆಗೂ ಲಕ ಅಂತ ಹೊಳೆಯುತ್ತೆ ಮೈಸೂರು ಸಿಲ್ಕ್ ಸೀರೆ ಅಂತ. ಅದನ್ನ ಇಲ್ಲಿ ಫ್ಯಾಕ್ಟರಿನ ಹಾಕಿದ್ರು 1912ರಲ್ಲಿ. ದೈವಾಂಶ ಸಂಭೂತ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇಲ್ಲಿ ಹಾಕಿದ್ರು. ಇಲ್ಲಿಂದ ತೆಗೆದಂತ ಕಚ್ಚಾ ಮಾಲನ್ನ ಮೈಸೂರು ಮತ್ತು ಚನ್ನಪಟ್ಟಣಕ್ಕೆ ಅವ್ರು ಕಳಿಸ್ತಾರೆ. ಅವ್ರು ಕಳಿಸಿದ ಮೇಲೆ ಅಲ್ಲಿಂದ ರೇಷ್ಮೆ ಸೀರೆ ತಯಾರಾಗಿ ನಿಮ್ಮ ಮನೆ ಹೆಂಗಸರುಗಳ ಮೇಲೆ ಅದು ಹೊಳಿತಾ ಇರುತ್ತೆ. ಇನ್ನು ಕೆಲವೇ ದಿನ ಆ ರೇಷ್ಮೆ ಸೀರೆ ಆಸೆ ನೀವೆಲ್ಲ ಬಿಟ್ಬಿಡಿ. ಯಾಕೆಂದ್ರೆ ಈ ಫ್ಯಾಕ್ಟರಿನ ಮುಚ್ಚುತ್ತಾ ಇದ್ದಾರೆ. ಈ ಫ್ಯಾಕ್ಟರಿನ ಮುಚ್ಚಿ ಇಲ್ಲೊಂದು ಕ್ರೀಡಾಂಗಣ ಮಾಡ್ತಾ ಇದ್ದಾರೆ. ಕ್ರೀಡಾಂಗಣ ನೋಡ್ರಿ ಎಂತ ದುರಂತ ನೋಡ್ರಿ. ಇಲ್ಲಿ ಈ ಫ್ಯಾಕ್ಟರಿ ಮುಚ್ಚಿಬಿಟ್ರೆ ಇಲ್ಲಿರತಕ್ಕಂಥ ನೂರಾರು ಸಾವಿರಾರು ಕುಟುಂಬಗಳು ಬೀದಿ ಪಾಲಾಗೋಗ್ತವೆ. ಮೈಸೂರಿನಲ್ಲಿ ಮತ್ತು ಚನ್ನಪಟ್ಟಣದಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ಸಿಲ್ಕ್ ಫ್ಯಾಕ್ಟರಿಲಿ ಕೆಲಸ ಮಾಡ್ತಾ ಇರತಕ್ಕಂಥ ಸಾವಿರಾರು ಜನ ಮನೆಗೆ ಹೊರಟಾಗ್ತಾರೆ. ಮೈಸೂರು ಸಿಲ್ಕ್ ಅನ್ನೋದು ಈ ಜಗತ್ತಿನಿಂದ ಅಳಿಸಿ ಹೋಗಲಿದೆ. ಮೈಸೂರು ಸಿಲ್ಕ್ ಅಂತ ಏನ್ ನಾವು ಜಾಗತಿಕ GI ಟ್ಯಾಗ್ ತಗೊಂಡಿದೀವಿ, ಅದು ಶಾಶ್ವತವಾಗಿ ನಾಶವಾಗಿ ಹೋಗಲಿದೆ. ಯಾಕೆ ಅಂತಂದ್ರೆ ಮೈಸೂರು ಸಿಲ್ಕ್ ನ ಮೂಲ ಬೇರಾದಂತ ಕಚ್ಚಾ ಮಾಲ್ ಕೊಡುವಂತ ಸಿಲ್ಕ್ ಅಂದ್ರೆ ನೂಲಿನ ಎಣೆ ತಯಾರು ಮಾಡುವಂತ ಈ ಫ್ಯಾಕ್ಟರಿ, ನರಸೀಪುರದಲ್ಲಿರೋ ಈ ಫ್ಯಾಕ್ಟರಿಯನ್ನ ಶಾಶ್ವತವಾಗಿ ಮುಚ್ಚಿ ಇಲ್ಲಿ ಕ್ರೀಡಾಂಗಣ ಮಾಡೋದಕ್ಕೆ ನಮ್ಮ ಸರ್ಕಾರ ಹೊರಟಿದ್ದಾರೆ. ನಾವೇನ್ ಮಾಡ್ಬೇಕೀಗ? ಪ್ರತಿಭಟಿಸಬೇಕು, ಅವ್ರಿಗೆ ಮನವಿ ಮಾಡಬೇಕು. ಈ ವಿಡಿಯೋ ಮೂಲಕ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಲ್ಲ, ನಾನು ಬಹಳ ಒಂದು ಸವಿನಯವಾಗಿ ಮನವಿ ಮಾಡ್ತೀವಿ. ನಿಮ್ಮನ್ನ ನಾವು ಅನ್ನರಾಮಯ್ಯ ಅಂತ ಕರೆದಿದ್ದೀವಿ, ನಿಮ್ಮನ್ನ ನಾವೀಗ ಕನ್ನಡ ರಾಮಯ್ಯ ಅಂತ ಕರೆದಿದ್ದೀವಿ. ಇನ್ನು ಮೇಲೆ ನಾವು ರೇಷ್ಮೆ ರಾಮಯ್ಯ ಅಂತ ಕರಿತೀವಿ. ಈ ಫ್ಯಾಕ್ಟ್ರಿ ದಯಮಾಡಿ ಈ ಫ್ಯಾಕ್ಟ್ರಿ ಉಳಿಸ್ಕೊಟ್ಬಿಡಿ. ನಿಮ್ಮನ್ನ ನಾವು ರೇಷ್ಮೆ ರಾಮಯ್ಯ ಅಂತ ನಾವು ಕರಿತೀವಿ. ಸೂರ್ಯಚಂದ್ರ ಇರೋವರೆಗೂ ನಿಮ್ಮ ಹೆಸರು ನಮ್ಮ ಎದೆಯಲ್ಲಿರುತ್ತೆ. ಈ ಫ್ಯಾಕ್ಟ್ರಿ ನೇನೆ ಕಾರಣಕ್ಕೂ ಮುಚ್ಚಕ್ ಬಿಡಬೇಡಿ. ಕ್ರೀಡಾಂಗಣ ಮಾಡಕ್ಕೆ 1000 ಎಕರೆ ಜಾಗ ಬಿದ್ದೈತೆ ಸರ್. ಈ ಫ್ಯಾಕ್ಟ್ರಿನೇ ಆಗ್ಬೇಕೆ ನಿಮ್ಗೆ? ಈ ಫ್ಯಾಕ್ಟ್ರಿನೇ ಬೇಕೆ ನಿಮ್ಗೆ? ದಯಮಾಡಿ ಈ ಫ್ಯಾಕ್ಟ್ರಿ ಮುಚ್ಚಬೇಡಿ. ಇಲ್ಲಿರೋ ಸಾವಿರಾರು ಕಾರ್ಮಿಕರ ಒಂದು ಬದುಕಿಗೆ ಆಧಾರವಾಗಿ ನಮಗೆ ನಮ್ಮ ಮುಂದಿನ ಮಕ್ಕಳಿಗೆ ರೇಷ್ಮೆ ಸೀರೆ ಅಂದ್ರೆ ಏನು ಅಂತ ಉಳಿಸ್ಕೊಡೋ ಜವಾಬ್ದಾರಿ ನಿಮ್ ಕೈಲಿದೆ. ದಯಮಾಡಿ ಈ ಫ್ಯಾಕ್ಟ್ರಿ ಮುಚ್ಚಬೇಕು.